ಕಾಯುವ ನೀನೇ ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ ಎಂದೆಂದೂ ಶಿರವಾಗಿ ನಮಿತೆ ಸರ್ವ ಸೃಷ್ಟಿಗೆ ಯಜಮಾನ ನೀನೇ ಸರ್ವ ಸೃಷ್ಟಿಯ ಕಾಯುವವ ನೀನೇ ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ ಎಂದೆಂದೂ ಶಿರವಾಗಿ ನಮಿತೆ Hallelujah, 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 ವಿಶ್ವಾಸಿ ಎಂದೆಂದು ಸಿಗನು ಆಕಾಶ ಅಳಿಯೋದರೇನು ನಿಮ್ಮ ವಾಕ್ಯವು ಎಂದು ಅಳಿಯುವುದು ಈ ಜೀವ ನಶಿಸಿ ಹೋದರೇನು ವಿಶ್ವಾಸಿ ಎಂದೆಂದು ಸಿಗನು
ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ,
ನಿಮ್ಮೆಲ್ಲರಿಗೂ ಭಾರತಿ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ತುಂಬ ಸಂತೋಷ ಆಗುತ್ತೆ ನೀವೆಲ್ಲರೂ ದೇವರ ಬಳಿ ಬಂದಿರುವುದನ್ನು ನೋಡುವಾಗ. ಇವತ್ತು ದೇವರು ಅದ್ಭುತ ಸಂದೇಶವನ್ನು ಕೊಡಲಿದ್ದಾರೆ. ಈ ಕೂಟನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಒಂದು ವಚನ ನೋಡೋಣ. ಕೀರ್ತನೆಗಳು 145 1 ನೋಡೋಣ. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನು ಘನಪಡಿಸುವೆನು. ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ದಿನಪ್ರತಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಆಮೆನ್. ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ದಾವೀದ ಕುಮಾರರು ಹೇಳ್ತಾ ಇದ್ದಾರೆ, ನಾವು ದೇವರನ್ನು ಯಾವಾಗಲೂ ಕೊಂಡವರಾಗಿರ್ಬೇಕು. ಅವರೇ ನಮಗೆ ಒಡೆಯರಾಗಿರ್ಬೇಕು. ದೇವರು ಬಿಟ್ಟು ಯಾವ ವಿಷಯಗಳು ನಮ್ಮನ್ನ ಆಳದೇ ಇರಬೇಕು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದು ಅವ್ರನ್ನ ಸುತ್ಸಕ್ಕೆ. ನಾವು ಪ್ರತಿದಿನ ಅವ್ರಿಗೆ ನಾವು ಸ್ತುತಿ ಮಾನ ಸಲ್ಲಿಸೋರಾಗಿರ್ಬೇಕಂತ ನಾನು ನಿಮ್ಮನ್ನ ಪ್ರೋತ್ಸಾಹಿಸ್ತೀನಿ. ಈ ಸಮಯದಲ್ಲಿ ನಾವು ಈ ಕೂಟವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ದೇವರೇ, ಅದ್ಭುತವಾಗಿರುವಂಥ ಕರ್ತರೇ, ನಿಮ್ಮ ನಾಮವು ಪರಿಶುದ್ಧವಾಗಲಿ. ದೇವರೇ, ನಿಮ್ಮ ನಾಮವು ಯಾವಾಗಲೂ ಸುತ್ತಲ್ಪಡಲಿ. ದೇವರೇ ತಂದೆ, ವಾಕ್ಯಗಳು ಹೇಳುವ ಪ್ರಕಾರ ತಂದೆ ದಿನ ಪ್ರತಿ ನಿಮ್ಮನ್ನ ನಾವು ಸುತ್ತಸೋರಾಗಿರಬೇಕು. ತಂದೆ, ನೀವೇ ನಮ್ಮ ಒಡೆಯರಾಗಿದ್ದೀರಿ, ನೀವೇ ನಮ್ಮ ರಕ್ಷಕರಾಗಿದ್ದೀರಿ. ನಿಮಗೆ ಬಹಳ ಕೃತಜ್ಞತೆ. ಸಮಯ ಕೊಡೋದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ. ಹೇಳಿಪ್ಪ ಈ ಚಿಕ್ಕ ಪ್ರಾರ್ಥನೆ ಪ್ರಾರ್ಥನೆ ತಂದೆ. ಆಮೆನ್. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ.
ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾನು ನಂಬ್ತೀನಿ ಎಲ್ಲ ಸಂತೋಷವಾಗಿದ್ದೀರಾ ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಅಂತ. ನಾವು ಮೇಲೆ ನೋಡ್ದು ಅಂಬರೀಷ್ ಮತ್ತೆ ದುರ್ಗಾ ಅವರು ಶೇರ್ ಮಾಡಿದ್ರು ಯಾವ ರೀತಿ ದೇವರನ್ನ ಅವರು ಉಪಯೋಗ ಮಾಡಿದ್ರು. ಬೆಂಗಳೂರಿಂದ ಬೇರೆ ಬೇರೆ ಸಭೆಗಳಿಗೆ ಹೋಗಿ ದೇವರ ವಾರ್ತೆಯನ್ನು ಸಾರಿದ್ರು. ಇವತ್ತು ನೋಡ್ತಾ ಇದ್ದೀವಿ ಬೀದರ್ ಸಭೆ ಎಷ್ಟೊಂದು ಬೆಳೆದಿದೆ, ಅದೇ ರೀತಿ ಬಳ್ಳಾರಿ ಸಭೆ ಹೇಗೆ ಬೆಳೀತಾ ಇದೆ. ಹೌದಿಲ್ಲ? ಇದೆಲ್ಲ ಯಾರೋ ಒಬ್ರು ಪ್ರಯಾಸ ಪಟ್ಟು ಒಳ್ಳೆ ಮನಸ್ಸಿನಿಂದ ದೇವರಿಗಾಗಿ ಮಾಡ್ಬೇಕು ಅಂತ ಹೋಗಿದ್ದ ಕಾರಣ ಇದಾಗಿದೆ. ಹೌದಿಲ್ಲ? ನಾವು ಅನ್ಕೊಳ್ತೀವಿ ತುಂಬಾ ಟೈಮಲ್ಲಿ ನನ್ನ ಒಬ್ಬನಿಂದ ಏನ್ ಸಾಧ್ಯ, ನಾನೇನ್ ಮಾಡಕ್ಕಾಗುತ್ತೆ, ಒಬ್ಬನೇ ನಾನು ಒಬ್ಳು ಏನ್ ಮಾಡ್ಬೋದು. ಆದ್ರೆ ಒಬ್ಬ ಒಂದು ಹೆಚ್ಚಿನ ಉದ್ದೇಶ ದೇವರು ಅನೇಕ ಜನಗಳನ್ನ ಅವ್ರ ಜೊತೆ ಕಳಿಸ್ತಾರೆ, ಅನೇಕ ಆತ್ಮಗಳನ್ನ ದೇವರು ರಕ್ಷಿಸ್ತಾರೆ. ಆಮೇಲೆ ಸಿಸ್ಟರ್, ಕಳೆದ ವಾರ ನಾವು ನೋಡ್ದು ಜೈಶೀಲ್ ಬ್ರದರ್ ಇವಾಂಜಲಿಸ್ ಬಗ್ಗೆ ನಮ್ಗೆ ಹೇಳ್ಕೊಂಡು ಯಾವ ರೀತಿ ಜನಗಳಿಗೆ ಸುವಾರ್ತೆ ಸಾವಿರ. ಈ ದಿನ ಅದೇ ಇವಾಂಜಲಿಸಮ್, ದೇವರ ವಾರ್ತೆನ ಜನಗಳಿಗೆ ಹಂಚ್ಕೊಳ್ಳೋದು ಯಾವ ರೀತಿ, ಎಷ್ಟೊಂದು ಮುಖ್ಯವಿದೆ. ಹೌದಿಲ್ಲ? ನನ್ನ ಪ್ರಶ್ನೆ, ನಾವು ಇದೆಲ್ಲ ಶಿಷ್ಯರಾಗಿದ್ದೀವಲ್ವಾ, ಎಷ್ಟು ಜನ ನಾವು ಪ್ಲಾನ್ ಮಾಡಿ ನಾವು ಶಿಷ್ಯರಾಗ್ಬೇಕಂತ ಯೋಚನೆ ಮಾಡಿದ್ವಿ ಅಷ್ಟೇ. ಯಾರು ಪ್ಲಾನ್ ಮಾಡಿದ್ವಾ ಶಿಷ್ಯನಾಗ್ಬೇಕು, ಈ ಚರ್ಚಿಗೆ ಹೋಗ್ಬೇಕು, ಬೈಬಲ್ ಓದ್ಬೇಕು, ನಾನು ಈ ಸಭೆಯಲ್ಲಿ ಇರ್ಬೇಕು ಅಂತ ಯಾರು ಯೋಚನೆ ಮಾಡಿದ್ವಾ? ನಾವು ಏನು ಯೋಚನೆ ಮಾಡ್ಲಿಲ್ಲ, ಆದ್ರೂ ದೇವ್ರು ನಿಮ್ಮನ್ನ ಹಾಕೊಂಡು ಇಲ್ಲಿ ಕೂರ್ಸಿದ್ದಾರೆ. ನಮ್ಮ ಜಾತಿ ಬೇರೆ, ನಮ್ಮ ಹಿನ್ನೆಲೆ ಬೇರೆ, ನಾವು ಮಾತಾಡೋ ಮಾತುಗಳು ಬೇರೆ, ಭಾಷೆಗಳು ಬೇರೆ, ನಮ್ಮ ಸಂಸ್ಕೃತಿ ಬೇರೆ, ಇದೆಲ್ಲ ಬೇರೆ ಆಗಿದ್ರು ಕೂಡ ದೇವರನ್ನು ಒಂದೇ ಕುಟುಂಬವಾಗಿ ಒಟ್ಟಿಸಿ. ಎಷ್ಟೊಂದು ಅದ್ಭುತ ಅಲ್ಲ? ಇವತ್ತ ನಾವು ಒಬ್ಬರಿಗೊಬ್ಬರಿಗೆ ಬ್ರದರ್ ಅಂಡ್ ಸಿಸ್ಟರ್ಸ್ ಅಂತ ಕರೀತೀವಿ. ಒಂದು ಕುಟುಂಬದ ನಾವು ಜೀವನ ಮಾಡ್ತೀವಿ. ಹೌದಿಲ್ವಾ? ಅದೇ ಇವತ್ತಿನ ಮೆಸೇಜ್, ಇವತ್ತಿನ ಶಿಕ್ಷೆಗೆ ಏನಂದ್ರೆ ದೇವರ ಯೋಜನೆ, ಗಾಡ್ ಪ್ಲಾನ್. ದೇವರ ಯೋಜನೆ ನಮ್ಮ ಯೋಜನೆಗಿಂತ ವ್ಯತ್ಯಾಸವಾಗಿದೆ. ನನ್ನ ಯೋಜನೆ ಎಷ್ಟಿರುತ್ತೆ ಅಂದ್ರೆ, ನಾನು ಏನು ನೋಡ್ತೀನಿ, ಎಷ್ಟು ದೂರ ನನಗೆ ಕಾಣುತ್ತೆ ಅಷ್ಟು ಮಾತ್ರ. ಆದ್ರೆ ದೇವರ ಯೋಜನೆ ನನ್ನ ಆಲೋಚನೆಗಿಂತ ವ್ಯತ್ಯಾಸ, ಅದು ವಿಭಿನ್ನವಾಗಿದೆ. ಸಿಸ್ಟರ್ ನೋಡ್ತೀವಿ ಸಿಸ್ಟರ್, ನಾವು ಹಳೆ ಒಡಂಬಡಿಕೆಯಿಂದ ನೋಡ್ತೀವಿ, ದೇವ್ರ ಜನಗಳನ್ನ ಸೃಷ್ಟಿ ಮಾಡಿದ್ರು, ಜನಗಳನ್ನ ಮುನ್ನಡೆಸಿದ್ರು, ಜನಗಳು ದೇವರ ವಿರೋಧಕ್ಕೆ ಪಾಪ ಮಾಡಿದ್ರು. ಆದ್ರೂ ದೇವರು ಅವನ್ನ ಎಚ್ಚರಿಸಿ ಮತ್ತೆ ಅವರನ್ನು ಮುನ್ನಡೆಸಿದ್ರು. ಅನೇಕ ಪ್ರವಾದಿಗಳನ್ನ ಕೊಟ್ಟರು, ಅನೇಕ ಪ್ರವಾದಿಗಳ ಮುಖಾಂತರ ಅವನ್ನ ತನ್ನ ಬಗ್ಗೆ ತಿಳಿಸ್ಕೊ, ನಾನೇ ನಿಜವಾದ ದೇವರು, ನನ್ನನ್ನು ಹೊರತು ಬೇರೆ ಯಾರು ದೇವರಿಲ್ಲ ಅಂತ ಹೇಳಿ. ಹೌದಿಲ್ಲ? ಇಷ್ಟೆಲ್ಲ ಆದ್ರೂ ಕೂಡ ಮನುಷ್ಯನ ಜೀವನ ಹೇಗಿತ್ತು? ಮತ್ತೆ ಅದೇ ಪಾಪ, ಮತ್ತೆ ಅದೇ ಜೀವನ, ಅದೇ ದೇವರ ವಿರುದ್ಧವಾದ ಜೀವನ ಮಾಡ್ಕೊಂಡಿದ್ದ. ಹೀಗಿರ್ಬೇಕಾದ್ರೆ ದೇವರು ಯಾವ್ದಾದ್ರೂ ರೀತಿಯಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ತಾನೆ. ಕೊನೆಯಲ್ಲಿ ಏನಾಗುತ್ತೆ? ಮನುಷ್ಯ ಕೆಟ್ಟು ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ದೇವರ ಸ್ವಂತ ಮಗನಾದ ಯೇಸು ನಮ್ಗೆ ಕಳಿಸ. ದೇವರ ಉದ್ದೇಶ ಏನು? ನಾವು ಯಾರು ನರಕಕ್ಕೆ ಹೋಗ್ಬಾರ್ದು ಅಂತಷ್ಟೇ. ಈ ಲೋಕದಲ್ಲಿ ಜೀವನ ಮಾಡುವ ಪ್ರತಿಯೊಬ್ಬ ಮನುಷ್ಯ ಕೂಡ ಸ್ವರ್ಗಕ್ಕೆ ಹೋಗ್ಬೇಕು. ದೇವರಿಗೆ ಗೊತ್ತು ನರಕದ ಆ ಕಠಿಣ, ಆ ತೀವ್ರವಾದ ಅಗ್ನಿ, ಆ ನೋವು, ಆ ಕಣ್ಣೀರು, ಆ ಹಿಂಸೆ, ಇದೆಲ್ಲ ದೇವರಿಗೆ ಗೊತ್ತಿಲ್ಲ. ಆದ ಕಾರಣ ದೇವ್ರ ಏನ್ ಇಷ್ಟಪಡ್ತಾ ಇದ್ದಾರೆ? ನಾವ್ ಯಾರು ನರಕಕ್ಕೆ ಹೋಗ್ಬಾರ್ದು. ಈ ಲೋಕದಲ್ಲಿ ಪ್ರತಿಯೊಬ್ರು ನಿತ್ಯ ಜೀವನ ಹೊಂದಬೇಕಂದ್ರೆ ದೇವರ ಆಸೆ. ಆಮೇಲೆ ಸಿಸ್ಟರ್ಸ್, ಓಕೆ, ನಾವು ದೇವರ ವಾರ್ತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಅದ್ಭುತವಾದ ದೇವರೇ, ನಿಮ್ಗೆ ಸ್ತೋತ್ರ. ನೀವು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ರ. ಇವತ್ತು ನಾವು ಜೀವಂತವಾಗಿದ್ದೀವಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೀವು ನಮ್ಮನ್ನು ಹಾಕೊಂಡು ನಿಮ್ಮ ರಾಜ್ಯದಲ್ಲಿ ನಿಂತ್ಕೊಂಡಿದ್ದೀರಾ. ನಮ್ಮನ್ನು ನಡೆಸ್ತಾ ಇದ್ರ. ನಮ್ಮ ಅಗತ್ಯಗಳು, ನಮ್ಮ ಯೋಜನೆಗಳು ಕೂಡ ನೀವು ಪೂರೈಸೋಣ. ಸ್ತೋತ್ರ ದೇವರೇ. ಭಾನುವಾರ ದಿನದಲ್ಲಿ ನಿಮ್ಮನ್ನು ಆರಾಧನೆ ಮಾಡೋಕೆ ಸೇರಿದ್ದೇವೆ. ನೀನು ಪ್ರಾರ್ಥನೆ ಕೇಳಿ ತಂದೆ, ನಮ್ಮ ಸಂಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸಕ್ಕೆ, ನಿಮ್ಮ ವಾಕ್ಯವನ್ನು ಕೇಳೋಕೆ ಸಹಾಯ ಮಾಡುತ್ತೆ ಅಂತ ಕೇಳ್ಕೊಳ್ತೀನಿ.
ಅಲ್ಲಿ ಸಮಯ ಕೊಟ್ಟಕ್ಕೆ ಸ್ತೋತ್ರ ಹೇಳ್ತಾ ಕೆಲವೊಂದು ಒಬ್ಬನೇ ಮಗನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ಓದಿದ್ದೇನೆ ತಂದೆಯ ದೇವರೇ, ಆಮೆನ್. ಆಮೇನ್ ಸಿಸ್ಟರ್. ಇವಾಗ ನಾವೊಂದು ವಾಕ್ಯ ನೋಡೋಣ. ಯೋಹಾನ ಪುಸ್ತಕ 3ನೇ ಅಧ್ಯಾಯ 16. ಯೋಹಾನ ಬರೆದ ಶುಭ ಸಂದೇಶ ಅಧ್ಯಾಯ 3 16 17. ದೇವರು ಲೋಕದ ಮೇಲೆ ಇಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆಮೆನ್. ಆಮೆನ್. ದೇವರ ಉದ್ದೇಶ ಯಾವ ಮನುಷ್ಯನು ನಾಶವಾಗಬಾರದು ಮಾಡಿ, ಯಾಕೆಂದ್ರೆ ಸ್ವಂತ ಮಗನನ್ನ ದೇವರು ಈ ಲೋಕಕ್ಕೆ ಕಳಿಸ್ಕೊಡ್ತಾರೆ. ಆಮೇಲೆ ಯೋಚನೆ ಮಾಡಿ ನೋಡಿ, ನಮಗೆ ಗೊತ್ತು ನನ್ನ ಮಗ ಒಂದು ಜಾಗದಲ್ಲಿ ಹೋದ್ರೆ ಅವನಿಗೆ ಮರಣ ದಂಡನೆ ಆಗುತ್ತೆ, ಅವನು ಅಲ್ಲಿ ಹಿಂಸೆ ಅನುಭವಿಸ್ತಾನೆ, ಅಲ್ಲಿ ನೋವಿದೆ, ಕಷ್ಟ ಕಣ್ಣೀರಿದೆ. ಇಷ್ಟು ತಿಳ್ಕೊಂಡ್ರೆ ನಾವು ನಮ್ಮ ಮಕ್ಕಳನ್ನ ಕಳಿಸ್ತೀವ? ಅದ್ರ ಮುಖಾಂತರ ಒಳ್ಳೇದಾಗುತ್ತೆ. ಆದ್ರೆ ಅಲ್ಲಿ ಹೋಗಿ ನನ್ನ ಮಗ ಸಾಯ್ತಾನೆ ಅಂತ ಗೊತ್ತಾದ್ರೆ ನಾವು ಕಳ್ಸಕ್ ಇಷ್ಟಪಡ್ತೀವ? ಯಾರು ಇಷ್ಟಪಡ? ಯಾವ ತಂದೆ ಆದ್ರೂ ಅಥವಾ ತಾಯಿ ಆದ್ರೂ ಆ ಜಾಗಕ್ಕೆ ಹೋಗದಂತೆ ತಡೀತದೆ. ಆದ್ರೆ ಇಲ್ಲಿ ದೇವರ ಪ್ರೀತಿಯನ್ನು ನೋಡ್ತೀವಿ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದಾರೆ ಅಂದ್ರೆ ಸ್ವಂತ ಮಗನನ್ನ ಬಲಿಯಾಗಿ ಕೂಡ ಅವರು ಸಿದ್ಧವಾಗಿದ್ದಾರೆ. ಉದ್ದೇಶ ಏನ್ ಗೊತ್ತಾ? ನಾವೆಲ್ಲರೂ ರಕ್ಷಣೆ, ನಾವೆಲ್ಲರೂ ನಿತ್ಯ ಜೀವನ ಹೊಂದಬೇಕು. ಆಮೇಲೆ ಯೇಸುವನ್ನ ಕಳಿಸಿದ ಉದ್ದೇಶ ತೀರ್ಪು ಮಾಡಕ್ಕಲ್ಲ. ಆಮೇಲೆ ಅನ್ಕೊಳ್ತೀವಿ, ಓ ಯೇಸು ತೀರ್ಪು ಮಾಡೋದಿಲ್ಲ. ಯೇಸುವನ್ನ ಕಳಿಸಿದ ಉದ್ದೇಶ ನಮ್ಗೆ ರಕ್ಷಣೆ ಸಿಗ್ತದೆ. ಇವತ್ತು ನಾವು ಯೇಸುವಿನ ಮುಖಾಂತರ, ಆತನ ಮರಣದ ಮುಖಾಂತರ, ಆತನ ನೋವು, ಆತನ ಹಿಂಸೆ, ಆತನು ನಮಗಾಗಿ ಅನುಭವಿಸಿದ ಆ ಒಂದು ಸಿಲುಬೆಯ ಮರಣದ ಮುಖಾಂತರ ನಮಗೆ ನಿತ್ಯ ಜೀವ. ನಾವು ಆ ಒಂದು ರಕ್ಷಣೆಯ ಮಾರ್ಗದಲ್ಲಿ ಜೀವನ ಮಾಡ್ತೇವೆ, ಹೌದೇ? ಆದ್ರೆ ನಮ್ಮ ರಕ್ಷಣೆಯ ಜೀವನ ಯಾವ ರೀತಿ ಹೋಗ್ತಾ ಇದೆ? ನಾವು ಈಗ ಯೇಸುವನ್ನ ಸಂಪೂರ್ಣವಾಗಿ ಅರ್ಥಕೊಂಡಿದೀವ, ಅರ್ಥ ಮಾಡ್ಕೊಂಡಿದೀವ? ನಾವ್ ಹೇಳ್ಬೋದು, ನಾನು 10 ವರ್ಷ ಕ್ರಿಶ್ಚಿಯನ್ ಆಗಿದ್ದೀನಿ, 15 ವರ್ಷ, 20 ವರ್ಷ, 30 ಇರ್ಬೋದು, ತುಂಬಾ ಸಂತೋಷ. ಆದ್ರೆ ಯೇಸುವನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಯೇಸು ಈ ಲೋಕಕ್ಕೆ ಬಂದ ಉದ್ದೇಶ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ನಾನು ನಿಜವಾದ ಕ್ರೈಸ್ತನ, ನಿಜವಾಗಿ ಕ್ರೈಸ್ತನನ್ನು ಅನುಸರಿಸ್ತಾ ಇಲ್ಲ. ಆಮೇಲೆ ನಮ್ಗೆಲ್ಲ ಗೊತ್ತು, ಮಹಾತ್ಮ ಗಾಂಧಿ ಓದಿಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು. ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ, ಕ್ರೈಸ್ತರಾದ ಪ್ರತಿಯೊಬ್ಬರು ಕ್ರೈಸ್ತನನ್ನು ಅನುಸರಿಸಿದರೆ, ಕ್ರೈಸ್ತನ ತರ ಜೀವನ ಆಗಿದ್ದರೆ ಇಡೀ ಪ್ರಪಂಚವು ಕ್ರೈಸ್ತರಾಗಿರ್ತೀವಿ. ಅರ್ಥ ಆಯ್ತಾರ? ಕ್ರೈಸ್ತರಾದ ನಾವು ನಿಜವಾಗಿ ನಮ್ಮ ಗುರುವಾದ ಯೇಸು ಕ್ರಿಸ್ತರನ್ನ ಅನುಸರಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ತನ್ನ ತಂದೆಯ ಉದ್ದೇಶವನ್ನು ಯೇಸು ಈಡೇರಿಸಿದ್ರ? ಯೇಸುಗೆ ಸುಲಭವಾಗಿತ್ತ ಪರಲೋಕವನ್ನು ಬಿಟ್ಟು ಬರೋದು? ಆ ಸ್ವರ್ಗದ ವೈಭವ, ತಂದೆಯ ಉಪಸ್ಥಿತಿ, ಆ ದೇವದೂತರ ಸಂಗಡ ಇದ್ದ ಆ ಒಂದು ಮಹಿಮೆ, ಇದನ್ನೆಲ್ಲ ಬಿಟ್ಟು ಬರೋದು ಯೇಸುಗೆ ತುಂಬಾ ಕಷ್ಟವಾಗಿದೆ. ಆದ್ರೂ ಕೂಡ ತಂದೆಯ ಮಾತಿಗೆ, ತಂದೆಯ ಯೋಜನೆಗೆ ಯೇಸು ಯಾವತ್ತೂ ಇಲ್ಲ ಅಂತ ಹೇಳಿದೆ. ನನ್ನ ತಂದೆ ಏನ್ ಮಾಡಿದ್ರು ಅದು ಒಳ್ಳೇದಕ್ಕಾಗಿನೇ ಅಂತ ಯೇಸು ಹೇಳ್ತಾರೆ. ಯೇಸು ಏನ್ ಮಾಡಿದ್ರು? ತಂದೆಯ ಬಳಿಯಿಂದ ಈ ಲೋಕಕ್ಕೆ. ನಮಗೆ ಅದು ಚೆನ್ನಾಗಿ ಗೊತ್ತಿದೆ, ಯೇಸುವಿನ ಜೀವನ ಈ ಲೋಕದಲ್ಲಿ ಹೇಗಿತ್ತು, ಅವ್ರು ಯಾವ ರೀತಿ ಜೀವನ ಮಾಡಿದ್ರು. ಅದು ಕೋಟ್ಯಾಧೀಶ್ವರ ಆಗಿರ್ಲಿಲ್ಲ, ಶ್ರೀಮಂತರ ಜೀವನ ಮಾಡಲಿಲ್ಲ, ಬಡ ಕುಟುಂಬದಲ್ಲಿ ಜೀವನ ಮಾಡಿದ್ರು, ಬಡ ಜನಗಳ ಜೊತೆಯಲ್ಲಿ, ಕಷ್ಟದಲ್ಲಿರೋರ ಜೊತೆಯಲ್ಲಿ, ಪಾಪದ ಜನಗಳ ಜೊತೆಯಲ್ಲಿ, ಬಲಹೀನರ ಜೊತೆಯಲ್ಲಿ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಯೇಸು, ಹೌದಿಲ್ಲ? ಅಂದ್ರೆ ಯೇಸು ತಂದೆಯ ಚಿತ್ರವನ್ನು ಪೂರ್ತಿ ಮಾಡಿದ್ರು, ಹೌದಿಲ್ಲ? ತಂದೆಯ ಯೋಜನೆಯನ್ನ ಅವ್ರು ಅರ್ಥ ಮಾಡ್ಕೊಂಡ್ರು, ಅದನ್ನು ಪೂರ್ತಿ.
ಇದೆಲ್ಲ ಪೂರ್ತಿ ಆದ್ಮೇಲೆ ಏಸು ತಿರ್ಬೇಕು ಹೋದ್ರು, ಸಾವು ಅನ್ಭವಿಸಿದ್ರು. ಆದ್ರೆ ಅದಕ್ಕೆ ಮುಂಚೆಗೆ ಏನ್ ಹೇಳ್ತಾರೆ? ಮತ್ತಾಯ ತಗೋಣ. ಮತ್ತಾಯ 28:18 18-21. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇಲೆ ಯೇಸುವಿನ ಆಸೆ ತಂದೆಯ ಆಸೆನೇ. ಆಮೇಲೆ ಯಾವ ರೀತಿ ದೇವರು ಲೋಕವನ್ನ ರಕ್ಷಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರೋ ಅದೇ ಯೋಜನೆ ಯೇಸು ಕೂಡ ಇತ್ತು. ಅದಕ್ಕಾಗಿನೇ ಯೇಸು ಏನ್ ಹೇಳ್ತಾ ಇದ್ದಾರೆ? ನಾನು ಬಂದ ಕೆಲಸ ಮುಗೀತು, ನಾನು ಈ ಲೋಕಕ್ಕಾಗಿ ನನ್ನ ಪ್ರಾಣವನ್ನ ಅರ್ಪಣೆ ಮಾಡಿದ್ದೇನೆ, ನಾನು ಬಲಿಯಾಗಿ ಅರ್ಪಣೆ ಆಗಿದ್ದೇನೆ, ಆಯ್ತು. ನೆಕ್ಸ್ಟ್ ಏನು? ಶಿಷ್ಯರು ಹೇಳ್ತಾ ಇದ್ದಾರೆ, ನೀವು ಹೊರಟು ಹೋಗಿ ಪ್ರಪಂಚದಾದ್ಯಂತ ಎಲ್ಲ ಜನಾಂಗದವರಿಗೂ ನನ್ನ ಶಿಷ್ಯರು. ಯಾವುದೇ ಜಾತಿ, ಯಾವುದೇ ಕುಲ, ಯಾವುದೇ ಹಿನ್ನೆಲೆ, ಯಾವುದೇ ಮತ, ಯಾವ್ದ್ರ ಬಗ್ಗೆ ಯೇಸು ಮಾತಾಡ್ತೇನೆ. ಪ್ರತಿಯೊಬ್ಬರು ಯೇಸುವಿನ ಬಗ್ಗೆ ತಿಳ್ಕೊಬೇಕು ಅನ್ನೋದೇ ಯೇಸುವಿನ ಉದ್ದೇಶ. ಪ್ರತಿಯೊಬ್ಬರಿಗೂ ಸತ್ಯ ತಿಳ್ಕೊಬೇಕು, ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕು. ಏನ್ ಹೇಳ್ತಾ ಇದ್ದಾರೆ? ಹೊರಟು ಹೋಗಿ ಎಲ್ಲರಿಗೂ ಶಿಷ್ಯರು. ಅಷ್ಟೇನಾ? ಕೊನೆ ತನಕ ಅವ್ರಿಗೆ ಹೇಳ್ಕೊಡಿ, ಹೇಳ್ತಾನೆ ಇರಿ. ನಾವು ಅನ್ಕೊಳ್ತೀವಿ, ಬ್ರದರ್ ಅವ್ರು ಎಷ್ಟು ವರ್ಷ ಬಿಸಾಕಲ್ ಬ್ರದರ್, ಹಾಗೆ ಇದೆ. ವರ್ಷಗಳು ಮುಖ್ಯ. ನನ್ನ ಪ್ರಯಾಸ ಕೊನೆ ತನಕ ನಾವು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾನೆ. ನಮ್ಮಲ್ಲಿ ಯಾರಿಗೆ ಬಲ ಏನಂತ ಇಲ್ಲ. ಇಲ್ಲಿ ಯಾರು ಸೂಪರ್ ಮ್ಯಾನ್ಗಳು ಯಾರಿಲ್ಲ. ಈ ಮ್ಯಾನ್, ಸೂಪರ್ ಮ್ಯಾನ್, ಏನೇನಿದೆ, ಫ್ಯಾಂಟಮ್, ಏನೇನೋ ಮಕ್ಕಳಲ್ಲಿ ನೋಡ್ತಾರಲ್ಲ, ಆತರ ಯಾರು ಇಲ್ಲ. ಸ್ಪೈಡರ್ ಮ್ಯಾನ್, ನಿಮ್ಮ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಹೋಗ್ಬಿಟ್ಟು ಆತರ ಇದರ ಆತರ ಅದೆಲ್ಲ ಸಾಧಾರಣ ಮನುಷ್ಯ. ಅದೆಲ್ಲ ಕೇವಲ ಚಿತ್ರಗಳನ್ನಷ್ಟೇ, ನೀವು ನಿಜ ಜೀವನ ಅಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಅವರೇ ಆದ ಬಲಹೀನತೆ ಇದೆ. ಪ್ರತಿಯೊಬ್ಬರು ಪಾಪದಲ್ಲಿ ಬೀಳ್ತೀವಿ. ಇನ್ನು 10 ವರ್ಷ ಇರೋ 50 ವರ್ಷ ಹೆಂಗ್ ಡಿಸಪ್ಪಾಗ, ಪ್ರತಿಯೊಬ್ಬರು ಬಲಹೀನತೆ. ನಾವೆಲ್ಲ ಪಾಪಿಗಳೇ. ನಮ್ಮೆಲ್ಲರಿಗೂ ಸಹಾಯ ಬೇಕಾ? ಒಬ್ಬರಿಗೊಬ್ಬರು ಎಂಕರೇಜ್ಮೆಂಟ್ ಬೇಕಾ? ಉತ್ತೇಜನ ಬೇಕಾ? ಖಂಡಿತ. ಅಂತ ಹೇಳ್ತಿದ್ರೆ, ನೀನು ಶಿಷ್ಯರನ್ನು ಮಾಡು, ಮತ್ತೆ ಉಪದೇಶ ಮಾಡು. ಅಷ್ಟೇ ಇಲ್ಲ, ನಿನ್ನ ಜೊತೆ ನಾನು ಕೊನೆ ತನಕ ಇರ್ತೀನಿ. ನಮ್ಮ ಜೊತೆ ಯಾರಿದ್ದಾರೆ? ಯೇಸು ಇದ್ದಾರೆ. ಅವ್ರು ನಮ್ಮನ್ನ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಹೋಲಿ ಸ್ಪಿರಿಟ್ ಇದೆ, ಪವಿತ್ರಾತ್ಮರಿದ್ದಾರೆ, ಅವ್ರು ನಮ್ಮನ್ನ ನಡೆಸ್ತಾ ಇದ್ದಾರೆ. ನಾವು ಅನ್ಕೊಳ್ತೀವಿ ನನ್ನಿಂದ ಆಗಲ್ಲ, ನನ್ ಬಲಹೀನನು, ನಾನು ಬಿದ್ದೋಗ್ಬಿಡ್ತೀನಿ. ಹೌದು, ನನ್ ಬಲಹೀನನೇ. ಆದ್ರೆ ನಮಗೆ ನಂಬಿಕೆ ಅದ ನನ್ನ ಜೊತೆ ದೇವರಿದ್ದಾರೆ ಅಂತ. ನನಗೆ ನಂಬಿಕೆ ಅದ ಅವ್ರು ನನ್ನ ನಡೆಸ್ತಾ ಇದ್ದಾರೆ ಅಂತ, ಅವರ ಶಕ್ತಿಯಿಂದ ನಾನು ನಡೀತಾ ಇದ್ದೀನಿ ಅಂತ. ಒಂದು ನಿಮಿಷ ಯೋಚನೆ ಮಾಡಿ. ಸಭೆಗೆ ಬರೋದಕ್ಕಿಂತ ಮುಂಚೆ ನಮ್ಮ ಜೀವನ ಎಲ್ಲಿ ಇದ್ದೋ, ನಮ್ಮ ಅನಿಸಿಕೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕನಸುಗಳು ಹೇಗಿತ್ತು? ದೇವರು ನಮ್ಮನ್ನು ಅಲ್ಲಿಂದ ಕರ್ಕೊಂಡ್ಬಂದು ಇವತ್ತನ್ನು ಸುರಕ್ಷಿತ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಅನೇಕರು ಸಾಲದಲ್ಲಿದ್ದು, ಅನೇಕ ಗೊಂದಲಗಳಿದ್ದು, ಅನೇಕ ಕಷ್ಟ ಕಣ್ಣೀರುಗಳಿದ್ದು, ಹೌದಿಲ್ಲ? ದೇವರು ನಮ್ಮ ಅಷ್ಟೊಂದು ಆಶೆ. ಪ್ರಶ್ನೆ, ನಾನು ದೇವರಿಗೆ ಕೃತಜ್ಞತೆ ಜೀವನ ಮಾಡ್ತಾ ಇದ್ದೇನೆ. ಆಮೇಲೆ ದೇವರು ಹೇಳ್ತಿದ್ದಾರೆ, ಹೋಗಿ ಸುವಾರ್ತೆ. ನಾವು ಹೋಗೋಕೆ ರೆಡಿಯಾಗಿದ್ವು, ಸುವಾರ್ತೆ ಸಾರಕ್ಕೆ ಸಿದ್ಧವಾಗಿದ್ವು. ಸುವಾರ್ತೆ ಸಾರೋದಂದ್ರೆ ಏನು? ದೇವ್ರ ಬೈಬಲ್ ತಗೊಂಡಾಗ ಎಲ್ಲಾ ಕಡೆ ಹೇಳಿ ಗೊತ್ತಾಗ, ಅದು ಕೂಡ ಒಂದು. ಆದರೆ ನನ್ನ ಜೀವನದ ಮುಖಾಂತರ ಉದಾಹರಣೆ ಜೀವನ, ದೇವರಿಗೆ ಕೃತಜ್ಞತೆ ಜೀವನ ಅಂದ್ರೆ ಅದೇ. ನನ್ನ ಜೀವನದಲ್ಲಿ ಯೇಸುವನ್ನು ಪ್ರತಿಬಿಂಬಿಸ. ನಾನು ಮೊದಲು ಕ್ರೈಸ್ತನಾಗಿ ಜೀವನ, ನಾನು ಕ್ರಿಸ್ತನಾಗಿದ್ದರೆ ಬೇರೆಯನ್ನು ಕ್ರಿಸ್ತನಾಗಿ ಕರೆಯುತ್ತಾರೆ. ಹೌದಿಲ್ಲ ಸಿಸ್ಟರ್?
ನಾನೇ ಕ್ರಿಸ್ತನಾಗಿ ಜೀವನ ಮಾಡಿಲ್ಲ ಅಂದ್ರೆ ಹೇಗೆ ಕರೆಯಕ್ಕೆ ಸಾಧ್ಯ, ಹೇಗೆ ಹೇಳೋಕ್ ಸಾಧ್ಯ? ನನಗೆ ಒಂದು ಏನ್ ಹೇಳುದು, ಕಾನ್ಫಿಡೆಂಟ್, ಅದು ಧೈರ್ಯ, ಒಂದು ಏನು ವಿಶ್ವಾಸ ಇಲ್ಲ ಅಂದ್ರೆ ಬೇರೆ ಹೇಗೆ ಕರೆಯಕ್ಕೆ ಸಾಧ್ಯ? ನಾನು ಇವತ್ತು ದೃಢವಾಗಿದ್ದೀನಿ, ನಿಶ್ಚಯವಾಗಿ ನಿಂತ್ಕೊಂಡಿದ್ದೀನಿ ನಾನು ಕ್ರಿಸ್ತ ಜೀವನದಲ್ಲಿ. ಬಲವಂತ ಇದೆ, ಆದರೆ ಅದರ ಜೊತೆಯಲ್ಲಿ ನಾನು ಕ್ರೈಸ್ತನ ಜೊತೆಯಲ್ಲಿ ಹೋರಾಡ್ತಾ ಇದ್ದೀನಿ, ಕ್ರೈಸ್ತನಿಗಾಗಿ ಹೋರಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಇಲ್ಲ, ನಾನು ಒಂದು ದಿನ ಸತ್ತರೂ ಕೂಡ ಸ್ವರ್ಗಕ್ಕೆ ಹೋಗಿ ಸೇರ್ತೀನಿ, ನನ್ನ ವಿಶ್ವಾಸ ಇಲ್ಲ. ಆ ರೀತಿ ವಿಶ್ವಾಸ ನಾನು ಇರ್ಬೇಕಾದ್ರೆ ಬೇರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಲಿ ಮತ್ತೊಬ್ಬನು ಇರ್ಲಿ ಅಂತ ಕರ್ಕೊಂಡು ಹೋಗಿ. ಅದೇ ನೆಕ್ಸ್ಟ್ ನೀವು ಹೋಗಿ ಎಲ್ಲಾ ಕಡೆ ಸುಮಾರು ಶಿಷ್ಯರೇ ಮಾಡಿದ್ರು, ಹೋದ್ರ ಮಾಡಿದ್ರ? ದೇವರ ಕೆಲಸ ದೇವರು ಮಾಡಿದ್ರು, ಯೇಸುವಿನ ಕೆಲಸ ಯೇಸು ಮಾಡಿದ್ರು, ಶಿಷ್ಯರ ಕೆಲಸ ಶಿಷ್ಯರು. ನಮ್ಮ ಕೆಲಸ ನಮ್ಮ ಕೆಲಸ ಕೂಡ ಅದೇನೆ, ನಮಗೆ ಕೂಡ ಅದೇನೆ ಹೇಳ್ತಾ ಇದ್ದಾರೆ, ಹೊರಟು ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಎಲ್ಲರೂ ನನ್ನ ಶಿಷ್ಯರು. ಇವತ್ತ ನನ್ನ ಕೆಲಸ, ನನ್ನ ಜವಾಬ್ದಾರಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಓಡ್ತಾ ಇದ್ದೀವಿ, ನನ್ನ ಮನೆ, ನನ್ನ ಕುಟುಂಬ, ನನ್ನ ವ್ಯಕ್ತಿ, ನನ್ನ ಮಕ್ಕಳು, ನನ್ನ ಕೆಲಸ ರೌಂಡ್ ಓಡ್ತಾನೆ ಇದ್ದೀವಿ, ಕೊನೆನೇ ಇಲ್ಲ. ಯಾಕೆ? ಅದು ರೌಂಡ್ ಆಗಿದೆ. ಇನ್ನೆಷ್ಟು ಓಡ್ತಿದ್ರು ಅದೇ ಬರುತ್ತೆ. ಚಕ್ರ ತರ, ಒಂದು ಚಕ್ರದೊಳಗೆ ಓಡ್ತಾ ಇದ್ರೆ ಅದು ಕೊನೆ ಮುಗಿಯುತ್ತಾ? ಮುಗಿಯಲ್ಲ. ನನ್ನ ಜೀವನ ಕೂಡ ಹಾಗೇನೆ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಹೆಂಡತಿ, ಮಕ್ಕಳು ಓಡ್ತಾ ಇರ್ತೀವಿ. ಅದನ್ನು ಬಿಟ್ಟು ಇನ್ನೇನು ಕಾಣ್ತಾನೆ ಇಲ್ಲ. ಒಂದು ಜವಾಬ್ದಾರಿ ಹೇಳಿದ್ರೆ ಬಿಸಿ ಬಿಡ್ತಾರೆ, ಒಂದು ಪ್ಲಾನ್ ಕೊಟ್ರೆ ಬಿಸಿ ಬಿಡ್ತಾರೆ. ತುಂಬಾ ಬಿಸಿ. ಎಷ್ಟು ಬಿಸಿ? ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಮನೆ ಕೊಡ್ತೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಮತ್ತೆ ಅದೇ ಕೆಲಸ ರೊಟೇಟ್ ಅದೇನೆ ಆಗ್ತಾನೆ ಇದೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಆಗುತ್ತಾ? ಓಕೆ, ಅದನ್ನ ಬಿಟ್ಟು ಬೇರೆ ಏನಾಗ್ತದೆ? ವ್ಯತ್ಯಾಸವಾಗಿ ನಾವೇನ್ ಮಾಡ್ತಾ ಇದ್ವಿ ದೇವರಿಗಾಗಿ. ಓಕೆ, ಅನೇಕ ಸಂದರ್ಭ ಭಯ, ಹೇಗ್ ಸಾಧ್ಯ? ನಾನು ಅಷ್ಟು ದೂರ ಇದ್ದೀನಿ, ನನ್ನಿಂದ ಹೇಗ್ ಸಾಧ್ಯ? ಭಯ ಪಡ್ತೀವಿ. ಯಾರಾದ್ರೂ ಏನಾದ್ರು ಮಾಡಿದ್ರೆ, ಅಯ್ಯೋ ಇಲ್ಲಿ RSS ಇರ್ತಾರೆ, ಈ ರೀತಿಯಾದ ಅನೇಕ ಭಯಗಳು. ಆಮೇಲೆ 2 ತಿಮೋತಿ 1:4 ಏನ್ ಹೇಳ್ತಾ ಇದ್ದಾರೆ? ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಆಕ್ಷೇಪಿಸುತ್ತೇನೆ. ಆಮೇಲೆ ಏನ್ ಹೇಳ್ತಾ ಇದ್ರೆ, ನಿನ್ನ ಕಷ್ಟ ಗೊತ್ತು, ನಿನ್ನ ದುಃಖ ಗೊತ್ತು, ನಿನ್ನ ಕಣ್ಣೀರ್ ನನಗೆ ಗೊತ್ತಿಲ್ಲ ದೇವರಿಗೆ. ಅದನ್ನೆಲ್ಲ ನಾನು ತೆಗಿತಾ ಹೋಗ್ತೀನಿ ರೆಡಿ, ನನಗೆ ಗೊತ್ತಿದೆ. ನಾನು ನಿನ್ನ ಸಂತೋಷವಾಗಿ ಹೇಳಕ್ ಕೂಡ ನನಗೆ ಗೊತ್ತು. ನಿನ್ನ ಕಣ್ಣೀರನ್ನ ಒರೆಸೋಕೆ ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ. ನಾವು ಅನೇಕ ಪ್ರಯಾಸ ಪಡ್ತೀವಿ, ನನ್ನ ಸ್ವಂತ ಶಕ್ತಿ, ನನ್ನ ತಿಳುವಳಿಕೆ, ನನ್ನ ಇರುವ ಒಂದು ಟ್ಯಾಲೆಂಟ್, ಇವೆಲ್ಲ ಉಪಯೋಗ ಮಾಡ್ತೀವಿ. ಆದ್ರೆ ದೇವರ ಹೋಗೋದು, ದೇವ್ರು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನ ನಾವು ಮರ್ತಿರ್ತೀವಿ. ನಾನು ಎಲ್ಲಿಂದ ಬಿದ್ದೆ, ನನ್ನ ಜೀವನ ಹೇಗಿತ್ತು, ಹೇಗಿದೆ ಈಗ ಅನ್ನೋದನ್ನ. ಓಕೆ, ನಾವೇನ್ ಮಾಡ್ತೀವಿ? ನನ್ನ ಸ್ವಂತ ಶಕ್ತಿಯಿಂದ, ನನ್ನ ಪರಿಶ್ರಮದಿಂದ ಅನೇಕ ಕಾರ್ಯಗಳನ್ನ ಮಾಡಿ ನಾವು ಫೇಲ್ ಇದು ದೇವ್ರು ಹೇಳ್ತಿದ್ರೆ, ನಾನು ನಿನ್ ಜೊತೆ ಇದ್ದು ನಾನ್ ನಿನ್ನ ಕಣ್ಣೀರನ್ನ ಒರೆಸ್ತೀನಿ, ನೀನೇನ್ ಮಾಡ್ಬೇಕು ಅದು ನೀನ್ ಮಾಡ್ಕೊಂಡು, ನಿನ್ನ ಕೆಲಸ ಏನ್ ಬೇಕು ಅದ್ ಮಾಡು, ನನ್ನ ಕೆಲಸ ಏನಿದೆ ಅಂತ. ದೇವ್ರ ಅವ್ರ ಕೆಲಸ ಮಾಡ್ತಾರ? ಅವ್ರು ಕೊಟ್ಟು ಮಾತ್ರ ನೆರವೇರಿಸ್ತಾರ? ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ನೋಡಿ, ಯೆಶಾಯ 4:9. ಯೆಶಾಯ 41:9. ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆ, ನಿನಗಂತೂ ಹೆದರಬೇಡ, ನಾನೇ ನಿನಗೊಂದಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿದ್ದೇನೆ. ಆಮೇಲೆ ಆಮೇಲೆ ಹೇಳ್ತಾ ಇದಾರೆ,
ನೀನ್ ಎಲ್ಲೋ ಬಿದ್ದಿದ್ದೆ, ಲೋಕ ಯಾವ್ದೋ ಮೂಲೆಯಲ್ಲಿ ಬಿದ್ದಿದ್ದೆ, ಹೌದಿಲ್ಲ? ದೇವ್ರು ಹೇಳ್ತಂದ್ರೆ ನೀನ್ ಯಾರಂತ ನಿನಗೆ ಗೊತ್ತಿರ್ಲಿಲ್ಲ, ಈ ಲೋಕ ನಿನ್ನ ನಿರಾಕರಿಸಿತ್ತು, ನಿನ್ ಜೀವನ ಏನಂತ ಗೊತ್ತಿರ್ಲಿಲ್ಲ. ಆಮೇಲೆ ಮನುಷ್ಯರು ನಮ್ಮನ್ನು ತಳ್ಳಿದ್ರು. ದೇವ್ರು ಹೇಳ್ತಾರೆ ಲೋಕದ ಮೂಲೆಯಲ್ಲಿದ್ದ ನಿನ್ನನ್ನು ನಾನು ಆರಿಸ್ಕೊಂಡು ಏನ್ ಮಾಡಿದ್ದೇನೆ, ನಿನ್ ಜೊತೆ ಇಟ್ಕೊಂಡಿದ್ದೀನಿ, ನಿನ್ನನ್ನು ಪ್ರಾಮುಖ್ಯತೆ ಕೊಟ್ಟಿದ್ದೀನಿ, ನಿನ್ನ ಜೀವನಕ್ಕೆ ಒಂದು ಅರ್ಥಗರ್ಭಿತವಾಗಿ ನಾನು ನಿರ್ಮಿಸಿದ್ದೀನಿ. ನೀನ್ ಯಾವ್ದಕ್ಕೆ ಭಯ ಪಡ್ತೇನೆ? ಏನ್ ನಾನು ನೋಡಿ ಭಯ ಪಡ್ತೇನೆ? ಮತ್ತೆ ಏನಿರುತ್ತೆ? ನಾನೇ ನಿನ್ನೊಂದಿಗಿದ್ದೇನೆ, ಹೆಮ್ಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲವೇನು ನಿನಗೆ ಆಧಾರ ಮಾಡುತ್ತೇನೆ. ದಿಗ್ಭ್ರಮೆಗೊಳ್ಳೋದು, ಭಯ ಪಡೋದು. ಏನಕ್ಕಾಗಿ ಭಯ ಪಡ್ತಾ ಇದೀಯಾ? ಏನಾಗ್ಬೋದು ಆದ್ರೆ ಲಾಸ್ಟ್ ಅಲ್ಲಿ ಒಂದೇ ಒಂದಾಗ್ಬೋದೇನು? ಮರಣ ಅಷ್ಟೇ ಅಲ್ಲ, ಅಷ್ಟೇ ಆಲ್ರೆಡಿ ಯೇಸು ಅದು ಅನುಭವಿಸ್ಬೇಕು. ಪೌಲ್ ಕೂಡ ಹೇಳ್ತಾರೆ ನನ್ಗೆ ಯಾವ್ದಕ್ಕೂ ಭಯ ಇಲ್ಲ, ನಾನು ಸತ್ರುನು ಒಂದೇನೆ ಬದುಕಿದ್ರೆ ಯೇಸುಗಾಗಿ ಜೀವನ ಮಾಡ್ತೀನಿ, ಸತ್ತರೆ ಯೇಸುವಿನ ಜೊತೆ ಜೀವನ. ಆಮೇಲೆ ಸಿಸ್ಟರ್ ಏನ್ ಹೇಳ್ತಾರೆ, ಇವತ್ತು ನಾನು ಯಾವುದರಿಂದ ಯಾವುದಕ್ಕೋಸ್ಕರ ನನ್ನ ಜೀವನ ಮಾಡ್ತೀನಿ, ಅವ್ರೇನು ಅನ್ಕೊಳ್ತಾರೆ, ನನ್ನ ಜೊತೆಲಿ ಇರೋರು ಏನು ಅನ್ಕೊಳ್ತಾರೆ, ನನ್ನ ಬಾಸ್, ನನ್ನ ಜೊತೆ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಏನ್ ಫೀಲ್ ಮಾಡ್ತೀನಿ ನನ್ನ ಬಗ್ಗೆ, ಆ ಥರ ಹೇಳ್ಕೊಡ್ತೀನಿ. ದೇವರ ವಾಕ್ಯನ ಹೇಳಿದ್ರೆ ಏನ್ ಅನ್ಕೊಳ್ತಾರೆ, ನನ್ಗೆ ಯಾರು ಗೊತ್ತಿಲ್ಲ ಕ್ರಿಶ್ಚಿಯನ್ ಅಂತ ಏನ್ ಅನ್ಕೊಳ್ತಾರೆ, ಭಯ ಪಡ್ತಾ ಇದೀವ. ಬೇರೆ ಜನಗಳಿದ್ದಾರೆ, ಹಿಂದೂ ಜನ ಇದ್ದಾರೆ ನನ್ನ ಜೊತೆ, ಅವ್ರೇನ್ ಅನ್ಕೊಳ್ತಾರೆ. ಈ ಲೋಕದಲ್ಲಿ ಯೇಸು ಬಂದಾಗ ಯಾರು ಕ್ರಿಶ್ಚಿಯನ್ ಇರಲಿಲ್ಲ, ಹೌದಿಲ್ಲ? ಯೇಸು ಮುಖಾಂತರ ಎಲ್ಲ ಒಬ್ರಾಗಿ ಒಬ್ರು. ಯೇಸು ಹಾಕೊಂಡಿದ್ದಾರನ್ನ, ಬೆಸ್ತರನ್ನ, ಪಾಪಿಗಳನ್ನ, ಸುಂಕದವ್ರನ್ನ, ಹೌದಿಲ್ಲ, ಮೀನಿದೆಯನ್ನ ಅವರೇ ಬೆಸ್ಟ್ ಇದನ್ನೇ ಹಾಕೊಂಡು ಅವರೆಲ್ಲ ನೋಡಕ್ಕೆ ಟಿಪ್ ಟಾಪ್ ಹಾಕಿ ಫೋಟೋ ಶೂಟ್ ಹಾಕೊಂಡು ಆತರ ಇದ್ರ ಅವ್ರ ಹತ್ರ ಹೋಗುವ ಅಷ್ಟು ಸ್ಮೆಲ್ ಬರ್ತಾ ಇದೆ. ಯಾಕೆ ಅಂತ ಜನಗಳನ್ನ ಯೇಸು ಹಾಕೊಂಡು? ಯೇಸುಗೆ ಗೊತ್ತಿತ್ತು ಯಾರ ಮುಖಾಂತರ ಯಾವ್ದು ಕೆಲಸ ನಡೆಯುತ್ತೆ, ಯಾರನ್ನ ಕರೆದ್ರೆ ಏನಾಗುತ್ತೆ ಯೇಸು. ಯೇಸು ಅವರ ಹೊರಗಿನ ಸೌಂದರ್ಯನ, ಹೊರಗಿನ ಅಂದ ಚಂದನ ನೋಡ್ಲಿಲ್ಲ, ಅವರ ಒಳಗಿನ ಏನ್ ಮಾಡ್ತೀವಿ, ನೋಡೋಕ್ ಚೆನ್ನಾಗಿದ್ದಾರೆ, ಆಫೀಸರ್ ಫೋಟೋ ಶೂಟ್ ಹಾಕೊಂಡಿದ್ದಾರೆ, ಆತರ ನೋಡ್ತೀವ. ದೇವ್ರು ನನ್ಗೆ ಯಾರನ್ನ ಒಬ್ರು ತೋರಿಸ್ತಾ ಇದ್ದಾರೆ, ನನ್ಗೆ ಅವ್ರ ಜೊತೆ ಮಾತಾಡ ಕೇಳ್ತಾ ಇದ್ದಾರೆ, ನಾನು ಸಿದ್ಧವಾಗಿದ್ದೀನಿ. ಇವತ್ತ ನಮ್ಮ ಮುಖಾಂತರ ದೇವರು ಜನಗಳಿಗೆ ಶುಭ ಸಂದೇಶ ಸಾಕಬೇಕು, ನಮ್ಮ ಮುಖಾಂತರ ಸತ್ಯವನ್ನು ಹೇಳ್ಬೇಕಂತ ಇಷ್ಟ, ಅದಕ್ಕೆ ನಾ ಸಿದ್ಧವಾದ ಏನ್ ನಾನು ತಡಿತಾ ಇದ್ದೆ. ಸ್ಟಾರ್ಟಿಂಗ್ ಹೇಳಿದೆ ಭಯ, ಕುಟುಂಬ, ನನ್ನ ಬಲಹೀನತೆಗಳು, ನನ್ನ ಪಾಪಗಳು, ಅಥವಾ ನನ್ನ ಮಕ್ಕಳು ಫ್ಯೂಚರ್ ಏನ್ ಮಾಡ್ಬೇಕು, ಇನ್ನು ಸೈಟ್ ತಗೊಂಡಿಲ್ಲ, ಬೆಂಗಳೂರು ಮನೆ ಕಟ್ಟಿಲ್ಲ, ಈ ತರ ಯೋಚನೆ ಇರ್ಬೋದು, ಒಳ್ಳೇದು, ಯಾವುದು ತಪ್ಪಿಲ್ಲ. ಆದ್ರೆ ನನ್ನ ಆತ್ಮೀಕ ಕನಸಿನ ದೇವರಿಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ದೇವರ ರಾಜ್ಯವನ್ನು ಕಟ್ಟೋಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಪ್ರಯಾಸ, ನನ್ನ ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಆತ್ಮಿಕವಾಗಿ. ಕುಟುಂಬಕ್ಕಾಗಿ ನಾವೆಲ್ಲ ಪಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಹೌದಿಲ್ಲ? ನಮ್ಮ ಮಕ್ಕಳಿಗೆ ಏನಾದ್ರು ಬೇಕಾದಾಗ ನೈಟ್ 12 ಗಂಟೆಗಾದ್ರೂ ಎದ್ದು ಹೋಗ್ತೀವಿ, ಹೌದಿಲ್ಲ? ನಮ್ಮ ಹೆಂಡತಿ ಮಕ್ಕಳು ವಿಷಯಗಳನ್ನ ಮಾಡ್ತೀವ, ಅದೇ ಶಿಷ್ಯರಿಗೆ ಆದ್ರೆ ನಾವು ಮಾಡ್ತೀವ. ಬ್ರದರ್ ಅಷ್ಟು ಸಂಭವಿಸ್ಕೊಂಬೋದೇ ತುಂಬಾ ಎಷ್ಟು ಅಕ್ಕರೆ ನಾವು ತೋರಿಸ್ತೇವೆ. ತುಂಬಾ ಈಸಿ, ಅವ್ನು ಮಾಡ್ತಾ ಇಲ್ಲ, ಇವ್ ಮಾಡ್ತಾ ಇಲ್ಲ, ಇವ್ ಮಾಡ್ತಾ ಇಲ್ಲ, ಅವ್ನು ಹೋಗ್ತಾರೆ, ಕೈ ತೋರಿಸ್ತೀವಿ ನಾವು, ತಪ್ಪೇನಿಲ್ಲ, ಒಳ್ಳೇದು. ನಾನೇನ್ ಮಾಡ್ತೀನಿ, ನಾನೇನು ಏನ್ ಸಹಾಯ ಮಾಡ್ತೀನಿ, ಸಭೆಯ ಒಳಗಡೆ ಇರೋರಿಗೆ ನಾವು ಸಹಾಯ ಮಾಡಿಲ್ಲ ಅಂದ್ರೆ ಸಭೆಯ ಹೊರಗಡೆ ಇರೋರ್ಗೆ ಏನ್ ಮಾಡಕ್ ಸಾಧ್ಯ? ನಾವು ಕಣ್ಣಿಗೆ ನೋಡ್ಬೇಕಾಗಿ ಎಲ್ಲಿ ಅಗತ್ಯ ಇದೆ, ಎಲ್ಲಿ ದೇವ್ರನ್ನ ನಾವು ಮಹಿಮೆ ಪಡಿಸ್ಬೋದು, ಏನ್ ಮಾಡಿ ನಾವು ಮಹಿಮೆ ಪಡಿಸ್ಬೋದು.
ಜನಗಳನ್ನ ಮಹಿಮೆ ಪಡಿಸ್ತೀವಿ, ಜನಗಳನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡ್ಬೇಕು, ಅವ್ರ ಮುಂದೆ ಕಾರ್ಯಗಳನ್ನ ಮಾಡ್ತೀವಿ. ಆದ್ರೆ ನನ್ನ ಹೃದಯದ ಆಲೋಚನೆಯನ್ನು ದೇವರು ತಿಳ್ಕೊಂಡು ನನ್ನ ಅಂತರಂಗವನ್ನು ಗ್ರಹಿಸುವ ದೇವರಾಗಿಲ್ಲ. ಇವತ್ತು ಆತನ ಮುಂದೆ ನನ್ನ ಜೀವನ ಹೇಗಿದೆ? ಆಮೇಲೆ ಸಿಸ್ಟರ್, ಆತನ ಮುಂದೆ ನಾನು ನೀತಿಯಾಗಿದ್ದೇನೆ. ವಚನ 13 ಓದಿ. ವಚನ 13 ಹೇಳುತ್ತೆ, ನಾನೇ ನಿನ್ನ ಸಂಗಡ ಎದ್ದು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಅಂತ ಯೆಶಾಯ 41:13. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೋಹನೆಂಬ ನಾನೇ ನಿನ್ನನ್ನು ಕೈ ಹಿಡಿತೇನಲ್ಲ. ಯಾರು ಹೇಳ್ತಾ ಇದಾರೆ? ಯೆಹೋವ ದೇವರು ಹೇಳ್ತಾ ಇದಾರೆ. ನಮ್ ಜೊತೆ ಯಾರಿದ್ದಾರೆ? ಸೃಷ್ಟಿಕರ್ತರು, ಸೃಷ್ಟಿಯ ಒಡೆಯನಾದ ಅದ್ಭುತವಾದ ದೇವರು. ನೀನ್ ಯಾವ್ದು ಭಯ ಪಡ್ತಾ ಇದೀಯಾ? ನಾನ್ ನಿನ್ ಕೈ ಇಟ್ಕೊಂಡಿದ್ದೀನಿ, ನೀನ್ ಬೀಳಲ್ಲ. ನಾನ್ ನಿನಗೆ ಸಹಾಯ ಮಾಡ್ತೀನಿ. ಅದು ಎಂತ ಸಿಚುವೇಶನ್, ಎಂತ ಸಮಯ ಪರವಾಗಿಲ್ಲ, ನಾನು ನಿನ್ನ ಸಂಗಡ ಪ್ರತಿ ಹೆಜ್ಜೆ ನಿನ್ ಜೊತೆ ನಡ್ಕೊಂಡ್ಬರ್ತೇನೆ. ದೇವರೇ, ಅನೇಕ ಸಮಯದಲ್ಲಿ ಏನ್ ಮಾಡ್ತಿದ್ದಾರೆ? ಭಯ ಪಡ್ತಾರೆ. ಅಯ್ಯೋ ಏನಾದ್ರು ಇದು ಮಾಡಿದ್ರೆ ಏನಾದ್ರು, ನಾನು ಹೋದ್ರೆ ಏನಾದ್ರು ಓದಿಲ್ಲ. 1 ಕೊರಿಂಥ 1:4 ಓದಿ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅನೇಕ ಸಮಯದಲ್ಲಿ ಏನ್ ಮಾಡ್ತೀವಿ? ಈ ಹೊರಗಿನ ಲೌಕಿಕ ವಿಷಯಗಳಿಗೆ ಮಗ್ನ, ಜನಗಳ ಈ ಮಾತಿಗೆ ನಾವು ಕಿವಿ ಕೊಡ್ತೇವೆ. ಅದು ನಮಗೆ ತುಂಬಾ ಖುಷಿ ಆಗ್ತದೆ. ಅಯ್ಯೋ, ಇದಾದ್ರೆ ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಫಾಲೋ ಮಾಡಿ ದೇವರು ನಮ್ಗೆ ಏನ್ ಹೇಳಿದ್ದಾರೆ ಅದನ್ನು ಬಂದು ತುಂಬಾ ಇಂಪಾರ್ಟೆಂಟ್ ಅಂತ ತೋರ್ತಾ ಇಲ್ಲ. ಲೋಕ ಏನ್ ಹೇಳಿದೆ, ಈ ಸಂಪ್ರದಾಯಗಳು, ಈ ಲೋಕದ ಆಚರಣೆಗಳಿಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ. ದೇವರ ಕೆಲಸವನ್ನ ಮಾಡಕ್ಕೆ ನಾವು ಬಂದು ನಿರಾಶೆ, ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡ್ಬೋದು, ಇವತ್ತು ನಮ್ಮ ಜೀವನ ನಿಜವಾಗಿಯೂ ಯೇಸುನ ಮಹಿಮೆ ಪಡಿಸ್ತಾ ಇದೆ. ಯೇಸುಗಳನ್ನು ಸಂತೋಷ ಪಡ್ತಾ ಇದ್ದಾರೆ. ನಾವು 30-31 ನೋಡ್ತಾ ಇದ್ವಿ ಈ ತಿಂಗಳು. ಪ್ರತಿದಿನ ಪ್ರಾರ್ಥನೆ ಮಾಡಕ್ಕೆ ಒಂದೊಂದು ಚರ್ಚ್ ಬಗ್ಗೆ ಹೌದಿಲ್ಲ, ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ? ಬೇರೆ ಸಮಯ ವಿಡಿಯೋ ಕಳಿಸ್ತಾ ಇದ್ದೀವಿ. ಸಿಗ್ತಾ ಇದೆ ನಮ್ಗೆ ವಿಡಿಯೋ ಎಲ್ಲ. ಓಕೆ, ಸಾರಿ, ಸಿಕ್ಕಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಕೇಳಿ ವಿಡಿಯೋ ಕಳಿಸ್ತಾರೆ. ಆ ವಿಡಿಯೋದಲ್ಲಿ ಯಾವ ಚರ್ಚೆ ಅಂತ ಹೇಳ್ತಾರೆ, ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಕೈಯಾದ ಸಹಾಯ ಆಗ್ತಾ ಇದೆ. ನಾನು ಹೋಗೇ ಮಾಡ್ಬೇಕು ಅಂತ ತುಂಬಾ ವಿಷಯ ಇಲ್ಲ. ನಾನು ಇದ್ದ ಸ್ಥಳದಲ್ಲಿ ಕೂಡ ಅನೇಕ ವಿಷಯಗಳು ಮಾಡುತ್ತೇನೆ. ಪ್ರಾರ್ಥನೆ ಅಟ್ಲೀಸ್ಟ್ ನಾನು ಕೈಯಾದ ಕಾಣಿಕೆ ಕೊಡ್ತೀನಿ ಅಥವಾ ಬೇರೆ ನಾವು ಉತ್ಸಾಹ ಪಡಿಸೋದು, ಚಿಕ್ಕ ಚಿಕ್ಕ ವಿಷಯಗಳು ಮಾಡಿದ್ರು ಸಾಕು. ಎಲ್ಲರೂ ಊರ್ ಬಿಟ್ಟು ಹೋಗ್ಬೇಕು ಅಂತ ನಾವು ನೋಡ್ತೀವಿ. ಯೇಸು ಹೇಳ್ತಾರೆ, ಅಪೊಸ್ತಲರು ಹೇಳ್ತಾರೆ, ಹೋಗಿ ಎಲ್ಲಾ ದೇಶದ ಜನರು ಶಿಕ್ಷಣ ಮಾಡಿದ್ರು. ಜನಗಳ ಸಮಸ್ಯೆ ಬಂತ, ಸೆಂಚುರಿ ಕ್ರಿಶ್ಚಿಯನ್ ನೋಡ್ತೀವಿ. ಅಪೊಸ್ತಲರಲ್ಲಿ ಸಮಸ್ಯೆ ಬರುತ್ತೆ, ಜನರು ಚದುರಿ ಹೋಗ್ತಾರೆ, ಒಬ್ರು ಇಬ್ರು ಅಂತ ಊರ್ ಬಿಟ್ಟು ಹೋಗ್ತಾರೆ. ಓಕೆ, ಅಂಬರೀಷ್ ಬಗ್ಗೆ ನಾವು ಶೇರ್ ಮಾಡಿ ಕೇಳ್ಬೋದು. ಅಂಬರೀಷ್ ಬೆಂಗಳೂರಲ್ಲಿ ಇದ್ರು, ಅವ್ರಿಗೆ ಗೌರ್ಮೆಂಟ್ ಕೆಲಸ ಅಪ್ಲೈ ಮಾಡಿದ್ರು, ನನಗೆ ಕೆಲಸ ಸಿಕ್ಕಿರಲಿಲ್ಲ. ಕೆಲಸ ಸಿಕ್ಕಿದ್ದೆ ಲೇಟ್ ಅಂತ, 45 years ಆಗಿದೆ. ಎಲ್ಲಿ ಸಿಕ್ತು ಅವ್ರಿಗೆ ಕೆಲಸ? ಬಳ್ಳಾರಿಗೆ ಹೋದ್ರು. ಅವ್ರ ಪ್ಲಾನ್ ಅಂತ ಇರ್ಲಿಲ್ಲ. ಹೋದ್ರು, ಶಿಷ್ಯರಾಗಿದ್ರಲ್ಲ, ಅಕ್ಕಪಕ್ಕದವ್ರಿಗೆ ನಿಧಾನ ಕನೆಕ್ಷನ್, ನಿಧಾನ 1, 2 ನಿಧಾನ ಸಭೆ, ನಿಧಾನ ಬೆಂಕಿ ಏನಾಗುತ್ತೆ, ಸ್ಟಾರ್ಟಿಂಗ್ ನಿಧಾನ ನಂತರ ಏನಾಯ್ತು, ಬೆಂಗಳೂರಿಂದ ಮತ್ತೆ ಕೆಲವು ಶಿಷ್ಯರನ್ನು ಕಳಿಸಿದ್ರು. ಬೇರೆ ಶಿಷ್ಯರ ಮುಖಾಂತರ ಸಭೆ ಹೆಚ್ಚಾಗಿದೆ. ಈಗ ಅಮೂಲ್ರಾಜ್ ಹೇಳ್ತಾರೆ, ಅನೇಕ ಕಾರ್ಯಗಳು ಬೀದರ್, ಬಳ್ಳಾರಿ, ಗುಲ್ಬರ್ಗ ಈಗ ಸ್ಟಾರ್ಟ್ ಆಗಿದೆ. ಸಭೆ ಬೀದರ್ ಈಗ ಸ್ಟಾರ್ಟ್ ಆಗಿದೆ. ಅನೇಕ ಸಭೆಗಳು ಸ್ಟಾರ್ಟ್ ಆಗಿದೆ. ಅನೇಕ ಜನಗಳು ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಮಾತಾಡ್ತೇವೆ, ನೀವು ಊರಿಂದ ಬಂದ್ರೆ ಏನ್ ನಿಮ್ ಕನಸು ನಾವು ಮಾಡ್ಬೋದು,
ಏನ್ ಮಾಡ್ಬೇಕಂದ್ರೆ ನಮ್ಮ ಕನಸನ್ನು ನಾವು ಪೂರ್ತಿ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಯಾಸ ಕಲಿಬೇಕು. ನಾನು ಏನ್ ಮಾಡ್ಬೇಕು, ನನ್ನ ಪ್ರಯಾಸ ಏನಿದೆ, ದೇವರಿಗಾಗಿ ನನ್ನ ಕೆಲಸ ಏನಿದೆ. ಓಕೆ, ಲಾಸ್ಟ್ 16 ಓದಿ, ಮತ್ತಾಯ 28:16 ಓದಿ, 16-17. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ನಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. 17 ಅಲ್ಲ, ಹೇಳ್ತಂದ್ರೆ ಯೇಸು ಬರೋದಕ್ಕಾಗಿ ಅವ್ರು ಕಾಯ್ಕೊಂಡಿದ್ದಾರೆ ಶಿಷ್ಯರು. ಯೇಸು ಪುನರುತ್ಥಾನ ಆದ್ರು ನಮ್ಗೆಲ್ಲ ಗೊತ್ತು. ಯೇಸು ಪುನರುತ್ಥಾನ ಆದ್ಮೇಲೆ ಇದೆಲ್ಲ ಮಾತಾಡ್ತಾರೆ. ಯೇಸು ಸ್ವರ್ಗಾರೋಹಣಕ್ಕೆ ಮುಂಚೆನೆ ಇದು ಮಾತಾಡ್ತಾರೆ ಶಿಷ್ಯರಿಗೆ ಒಂದ್ ಕಡೆ ಜಾಗ ಸೇರ್ಬೇಕಾಗಿತ್ತು. ಯೇಸು ಬರ್ತಾರೆ ಅಂತ ಗೊತ್ತಿತ್ತು. ಅಲ್ಲಿ 12 ಮಂದಿ ಶಿಷ್ಯರು ಯೇಸು ಮುಂದೆ ನಾವು ನೋಡ್ತೀವಿ. ಯೇಸು ಬಂದ್ಮೇಲೆ ಏನೇ ಯೇಸುವಿನ ಉಪದೇಶ ಕೇಳಿದ್ರ ಅವ್ರಿಗೆ ಗೊತ್ತು, ನಾವು ಹೋಗಿ ಸಾರ್ಬೇಕು, ಹೋಗಿ ಯೇಸು ಹೇಳಿ ಅದಕ್ಕಿಂತ ಮುಂಚೆನೆ ಯೇಸು ಹೇಳಿದ್ರು ಏನೇನು ಮಾಡ್ಬೇಕು. ಆದ್ರೂ ನೀವು ಯೇಸುನವರು ಕೊನೆಯದಾಗಿ ಅದ್ ಹೇಳಿದ್ಮೇಲೆ ಏನಾಗುತ್ತೆ, ಯೇಸು ಸ್ವರ್ಗಕ್ಕೆ ಏರ್ಸ್ತಾರೆ. ಕೊನೆಯ ಮಾತುಗಳು ಇಂಪಾರ್ಟೆಂಟಾ? ಯಾರಾದ್ರೂ ಸಾಯೋದಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ಕೂತಿರ್ತೀವಿ. ಏನ್ ಹೇಳ್ತಾರೆ? ಆಸ್ತಿಯಲ್ಲಿ ಇಟ್ಟಿದ್ದಾರೆ, ಎಷ್ಟು ಜಮೀನಿದೆ, ನನ್ಗೇನ್ ಪಾಲ್ ಇಟ್ಟಿದ್ದಾರೆ, ಏನೇನು ಅಗ್ರಿಮೆಂಟ್ ಮಾಡಿದ್ದಾರೆ ಕೇಳ್ತೀವಲ್ವಾ? ಯಾಕೆ? ಆ ಟೈಮಲ್ಲಿ ಸತ್ಯ ಹೇಳ್ತಾರೆ. ಆ ಟೈಮಲ್ಲಿ ಸತ್ಯ ತುಂಬಾ ಇಂಪಾರ್ಟೆಂಟ್. ಹೇಳ್ತಾರೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಅದೇ ರೀತಿ ಏನಾಗುತ್ತೆ, ಒಂದು ಸ್ಟೋರಿ. ಒಬ್ಬ ತಂದೆ ಏನ್ ಮಾಡ್ತಾನೆ, ಸಾಯೋ ಟೈಮಲ್ಲಿ ತನ್ನ 2 ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಅಂತ ಹೇಳ್ತಾರೆ. ಮಕ್ಕಳು ತುಂಬಾ ಸೋಂಬೇರಿ, ಯಾವುದೇ ಕೆಲಸ ಮಾಡಲ್ಲ. ಅಪ್ಪ ಸಂಪಾದನೆ ಮಾಡ್ಕೊಂಡು ಹಾಕಿದ್ರೆ ತಿಂತಾರೆ, ಊರ್ ಸುತ್ಕೊಂಡ್ ಬರ್ತಾರೆ. ತಂದೆ ಸಾಯ್ತಾ ಇದ್ದಾರೆ, ಮಕ್ಳಿಗೆ ಗೊತ್ತಾಯ್ತು ತಂದೆ ನಮ್ಮ ಜೀವನ ಏನಂತ ಗೊತ್ತಿಲ್ಲ, ಭಯದಲ್ಲಿದ್ದಾರೆ. ಅಪ್ಪ ಕೈ ಬನ್ನಿ, ಜೀವನ ಮುಗಿತಷ್ಟೇ, ಸಾಯ್ತಾ ಇದ್ದೀನಿ. ಅಲ್ಲಿ ಊಟ ಪಕ್ಕ 2 ಎಕರೆ ಜಮೀನ್ ಇದೆಯಲ್ಲ, 2 ಎಕರೆಯಲ್ಲಿ ನಾನು ಸ್ವಲ್ಪ ನಿಧಿ ಇಟ್ಟಿದ್ದೀನಿ. ಏನಿಟ್ಟಿದ್ದೀನಿ? ನಿಧಿ, ಹಣ, ಗೋಲ್ಡ್ ಇಟ್ಟಿದ್ದೀನಿ. ಇಬ್ರು ಅದನ್ನ ಅಲ್ಲಿಗೂ ಹುಡುಕಿ ತಗೊಂಡಿದ್ರು. ಓಕೆ, ಖುಷಿ ಆಗುತ್ತೆ. ಹೋಗ್ತಾರೆ, ಮಳೆ ಬರುತ್ತೆ, ಅಗಿಬೇಕಲ್ಲ. ಒಂದ್ ಕಡೆ ಎಲ್ಲಿ ಅಂತ ಗೊತ್ತಿಲ್ಲ, ಒಂದ್ ಕಡೆಯಿಂದ ಅದು ನೋಡ್ತಾರೆ. ಫುಲ್ 2 ಕಡೆಯಿಂದ ಅಗಿತಾರೆ. ಏನು ಫುಲ್ ಬೇಜಾರಾಗ್ಬಿಡ್ತಾರೆ. ಯಜಮಾನ ಬರ್ತಾರೆ, ಪಕ್ಕದ ಜಮೀನ್ ಯಜಮಾನ, ಏನಪ್ಪ ಮಾಡ್ತಾ ಇದ್ರು? ನಮ್ಮಪ್ಪ ಹಿಂಗೆ ಹೇಳ್ದ, ಅಗಿತಾ ಇದ್ದೀವಿ, ಏನು ಸಿಕ್ಕಿಲ್ಲ. ನನಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಓಕೆ, ನಮ್ಮಪ್ಪ ಹೇಳಿದಾಗ ಸಿಗುತ್ತೆ. ಹೇಗಿದ್ರು ಅಗ್ದಿದ್ದಾರಲ್ವಾ, ಮಳೆ ಬರ್ತಿದೆ, ಸ್ವಲ್ಪ ಬೀಜ ಹಾಕ್ತೀವಿ. ಬೀಜ ಹಾಕ್ತಾಗ ಒಳ್ಳೆ ಬೆಳೆ ಬರುತ್ತೆ. ಅವ್ರ ಮನೆ ತುಂಬ ರಾಶಿ ಬೆಳೆ ಬರುತ್ತೆ. ಸಮುದ್ರ ಅಂದ್ರೆ ಪ್ರಯಾಸ ಪಟ್ಟ ಓದಿಲ್ಲ. ಏನ್ ಹೇಳ್ತಾ ಇದ್ದೀವಿ ನಾವು? ಕಷ್ಟಪಡಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಬ್ರದರ್ ಸಭೆ ಬೆಳೀತಾ ಇಲ್ಲ ಬ್ರದರ್, ಮುಂಚೆ ತರ ಇಲ್ಲ ಬ್ರದರ್ ಸಭೆ. ನಾನು ಮುಂಚೆ ತರ ಇದ್ದೀನ? ಸಭೆ ಅಂದ್ರೆ ನಾನು ಕೂಡ ಸೇರಿದ್ದೀನಿ. ನಾನು ಮುಂಚೆ ತರ ಇಲ್ಲ ಅಂದ್ಮೇಲೆ ಸಭೆನೇ ಕೈ ತೋರಿಸ್ತೀನಿ ನಾನು. ಸಭೆ ಬೆಳೀತಾ ಇಲ್ಲ, ಯಾಕೆ ಬೆಳೆಸ್ಬೇಕು? ನಾನೇನ್ ಮಾಡ್ತಾ ಇದ್ದೀನಿ? ಯಾರನ್ನೋ ಡಿಪ್ಯೂಟೈ ಮಾಡ್ತಾ ಇಲ್ಲ, ಯಾರಿಗೂ ದೇವ್ರಿಗೆ ಇದು ಬೇಕಿಲ್ಲ, ಭಯ ಇಲ್ಲ. ನೀನ್ ಹೇಗಿದ್ದೀನಿ? ನಾನೇ ಹೇಗಿದ್ದೀನಿ? ನನ್ನ ಜೀವನ ಸರಿ ಮಾಡ್ಕೊಳ್ತಾ ಇದ್ದೀನಿ. ದೇವರ ವಾರ್ತೆ ನಾನು ತೊಗೊಳ್ತಾ ಇದ್ದೀನಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಕ್ರಿಸ್ತನಾಗಿ ಜೀವನ ಮಾಡಿದ್ರೇನೆ ಬೇರೆ ಶಿಕ್ಷಣ. ಈ ದಿನ ನಾವು ನೋಡಿದವ್ರೆ ಸಿಸ್ಟರ್, ಏನ್ ನೋಡ್ದು? ದೇವರ ಯೋಜನೆಯನ್ನು ನೋಡ್ಬಂದ ಅವ್ರಿಗೆ. ನನ್ನಿಂದ ಆಗಿಲ್ವಾ, ದೇವ್ರು ಯಾರ್ದೋ ಉಪಯೋಗ ಮಾಡ್ತಾರೆ, ಅವ್ರು ನಡೆಸ್ತಾರೆ. ನಾವಂದು ದೇವರನ್ನ ಮಹಿಮೆ ಪಡಿಸೋ ರೀತಿ ಜೀವನ ಮಾಡೋಣ, ದೇವರನ್ನ ಘನತೆ ಪಡಿಸೋಣ. ನನ್ನಿಂದ ಆದಷ್ಟು ದೇವರ ವಾಕ್ಯನ ಜನಗಳಿಗೆ ಸಾರೋಣ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಯೇಸು ಯಾಕೆ ಬಂದ್ರೆ ಗೊತ್ತಾ? ನಮ್ಮ ಪಾಪಗಳಿಗಾಗಿ, ನಾವು ಮಾಡುವಂಥ ಪಾಪವೆಂಬ ರೋಗಕ್ಕೆ ನಿವಾರಣೆಯಾಗಿ ಬಂದು
ಭಾಳ ಸಲ ಹೇಳ್ತಾರೆ ನಿಮಗೆ ಬಿ ಪಿ ಇದೆಯಾ, ಭಾಳ ಸಲ ನಿಮ್ಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ಥೈರಾಯ್ಡ್ ಇದೆಯಾ, ಮತ್ತು ಏನೇನೋ ರೋಗ ಇದೆ. ಭಾಳ ಮಂದಿ ಹೇಳ್ತಾರೆ. ಸ್ವಲ್ಪ ಮಂದಿ ಹೇಳ್ತಾರೆ ಏನಿಲ್ಲಾರ್ದವರು ನನಗಂತೂ ಏನಿಲ್ಲ, ಆರಾಮಾಗಿದ್ದೀನಿ. ಯಾವ ಬಿ ಪಿ ಇಲ್ಲ, ಯಾವ ಶುಗರ್ ಇಲ್ಲ, ಯಾವ ಥೈರಾಯ್ಡ್ ಇಲ್ಲ, ಯಾವ ಟಿ ಬಿ ಇಲ್ಲ. ಆದರೆ ಒಂದು ಮಾತ್ರ, ಪಾಪವೆಂಬ ರೋಗ ಮಾತ್ರ ಪ್ರತಿ ಮನುಷ್ಯನಲ್ಲಿ ಇದೆ. ಆ ರೋಗ ಮಾತ್ರ ನಾವು ಮಾಡೋ ಪಾಪಗಳು ಎಂಥವಂದ್ರೆ, ನಾವು ಮಾಡೋ ಕೋಪನ ಎಷ್ಟು ಜಡ್ಜ್ ಸಾಯಿ ಹೊಡೆದ್ರು ಕೂಡ, ಎಷ್ಟು ಪಾಪಗಳನ್ನು ಸಾಯಿ ಹೊಡಿತೀರಿ ಹೇಳ್ರಿ, ಯೋಚನೆ ಮಾಡಿ. ಎಷ್ಟು ಪಾಪಗಳನ್ನು ಸಾಯಿ ಹೊಡಿಲಿಕ್ಕೆ ಎಲ್ಲ ಮನುಷ್ಯರೇ ಸತ್ತು ಹೋಗ್ಬೇಕಾಗತ್ತ ಒಂದು ದಿವಸ. ಪಾಪಗಳನ್ನು ಸಾಯಿ ಹೊಡೆದ್ರಿಂದ ಪಾಪ ನಮ್ಮನ್ನು ಸಾಯಿ ಹೊಡಿತಾ ಇತ್ತು. ಆ ರೋಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು. ಆ ರೋಗ ಯಾವ ಡಾಕ್ಟರ್ ಕೂಡ ನಿವಾರಣೆ ಮಾಡಕ್ ಸಾಧ್ಯ ಇದೆಯಲ್ಲ ಸಹೋದರ ಸಹೋದರಿ. ಆದ್ರೆ ಯೇಸು ಕ್ರಿಸ್ತನೆಂಬ ಒಬ್ಬ ರಕ್ಷಕನಿಂದ ಪಾಪವೆಂಬ ರೋಗ ನಿವಾರಣೆ ಮಾಡುವ ಯಜ್ಞವಾಗಿದ್ದಾರೆ ಅಂತ ಬೈಬಲ್ ಹೇಳ್ತಾ ಇದೆ. ನೋಡೋಣ ಈ ಸಮಯದಲ್ಲಿ ಯೋಹಾನ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡ್ತೀನಿ. ಯೋಹಾನ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಓದ್ತೀನಿ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತರ ಬಗ್ಗೆ ಏನು ಹೇಳ್ತಾರೆ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂತ ಯಜ್ಞವಾಗಿದ್ದಾನೆ. ಬೇರೆ ಯಾರಿಂದ ನಿವಾರಣೆ ಮಾಡಲಾರದಂತ ಅದನ್ನ ಯೇಸು ಕ್ರಿಸ್ತರು ನಿವಾರಣೆ ಮಾಡ್ತಾ ಇದ್ದಾರೆ ಸಹೋದರ ಸಹೋದರ. ಯಾಕೆ? ಯಾರು ಕೂಡ ಈ ಪಾಪವೆಂಬ ರೋಗಕ್ಕೆ ಯಾರು ಕೂಡ ಅದನ್ನ ಪಾಪವನ್ನು ಹೋಗಲಾಡಿಸೋರು ಯಾರಿಲ್ಲ, ಕೇವಲ ಯೇಸು ಕ್ರಿಸ್ತರು ಮಾತ್ರ. ಆಮೆನ್. ಇವತ್ತು ನಾವು ಉನ್ನತ ಜಾತಿಯವರು ಇರ್ಬೋದು, ಸಣ್ಣ ಜಾತಿ ಇರ್ಬೋದು, ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ಅದಕ್ಕೆ ರೋಮಾಪುರ 3:23 ಹೇಳ್ತಾರೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆಮೆನ್. ನೋಡೋಣ ಈ ಒಂದು ಪಾಪಗಳಿಗೆ ಯೇಸು ಕ್ರಿಸ್ತರು ಎಷ್ಟೊಂದು ದಂಡನೆ ತಗೊಂಡ್ರಂತೆ. ಯೆಶಾಯ 53:5. ಯೆಶಾಯ 53ನೇ ಅಧ್ಯಾಯ 5ನೇ ವಚನವನ್ನು ಓದ್ತೀನಿ. ಯೆಶಾಯ 53ನೇ ಅಧ್ಯಾಯ 5ನೇ ವಚನವನ್ನು ಓದೋಣ. ನಮ್ಮ ದ್ರೋಹಗಳ ದೆಸೆಯಿಂದ, ಇಲ್ಲಿ ಹೇಳ್ತಾ ಇದೆ, ನಮ್ಮ ದ್ರೋಹಗಳ ದೆಸೆಯಿಂದ, ನನ್ನ ದ್ರೋಹಗಳ ದೆಸೆಯಿಂದ ನನ್ನಿಂದ ಏನಾಗಿದೆ, ಅವನಿಗೆ ಗಾಯವಾಯಿತು. ಯಾರಿಗೆ ಗಾಯವಾಯಿತು? ಯೇಸುಗೆ ಗಾಯವಾಯಿತು. ಯೇಸು ಕ್ರಿಸ್ತರು ಮಳೆ ಹೊಡೆಸ್ಕೊಂಡ್ರಲ್ಲ, ಅವರೆಲ್ಲ ಬೆನ್ನೆಲ್ಲ ಗಾಯ ಆದ್ವಲ್ಲ, ತಲೆಯೆಲ್ಲ ಮುಳ್ಳಿನ ಕಿರೀಟವತ್ತಲ್ಲ, ಯಾರಿಂದ ಆಯ್ತು? ಅದು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಖಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಗುಣ ಆಗಿದ್ದು ಯಾರಿಂದ? ಯೇಸು ಕ್ರಿಸ್ತರಿಂದ. ನಾವು ಆತನು ಜಡಿಯಲ್ಪಟ್ರು. ಯೋಚಿಸ್ಕೊಳ್ಳಿ ಸಹೋದರ ಸಹೋದರಿಯರೇ, ಇವತ್ತು ನಾವು ಆರಾಮಾಗಿ ಕುಂತಿದ್ದೀವಿ, ಆರಾಮಾಗಿ ಇವತ್ತು ಸುರಕ್ಷಿತವಾಗಿದ್ದೀವಿ ಅಂದ್ರೆ ಯೇಸು ಕ್ರಿಸ್ತನು ಮಾಡಿದ ಬಲಿದಾನ, ತ್ಯಾಗ. ಆತನು ಜಡ್ಜಿಸ್ಕೊಂಡ ನಮಗೋಸ್ಕರ. ಯಾರಾದರೂ ಜಡ್ಜಿಸ್ಕೊಂತಾರ? ನಿನ್ನಗೋಸ್ಕರ ನಾ ಯಾಕೆ ಹೊಡ್ತಾ ತಿನ್ಲಿ ಅನ್ನೋಂಥ ಈ ಕಾಲದಲ್ಲಿ, ಈ ಒಂದು ಜನಾಂಗದಲ್ಲಿ ನಾವು ನಿನಗೋಸ್ಕರ ನಾನು ಯಾಕೆ ಮಾಡ್ಲಿ ಅನ್ನುವಂಥ ಇದರಲ್ಲಿ ಯೇಸು ಕ್ರಿಸ್ತ ನಿಸ್ವಾರ್ಥಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟು, ನಿಸ್ವಾರ್ಥ, ಯಾವ ಸ್ವಾರ್ಥ ಇಲ್ಲದ ಒಂದು ಪ್ರಾಣ ಅಂದ್ರೆ ಅದು ಯೇಸು ಕ್ರಿಸ್ತನ ಪ್ರಾಣ.
ನಿಸ್ವಾರ್ಥ ಇಲ್ಲಾರ್ದಂತ ಒಂದು ತ್ಯಾಗ ಅಂದ್ರೆ ಯೇಸು ಕ್ರಿಸ್ತರದು. ನಿಜವಾಗ್ಲೂ ಇವತ್ತಿನ ದಿವಸ ನಾವು ನಿರ್ಧಾರ ಮಾಡಬೇಕಾಗಿದೆ. ನಮಗೆ ಒಂದು ರೋಗ ಇತ್ತು, ರೋಗ ಇಲ್ಲ ಅನ್ಬಾರ್ದು. ಇವಾಗಲೂ ಕೂಡ ಆ ರೋಗ ಇದು. ಕೋಪವೆಂಬ ರೋಗ ಇರ್ಬೋದು, ಆಧಾರವೆಂಬ ರೋಗ ಇರ್ಬೋದು, ಚಾಡಿ ಹೇಳೋ ರೋಗ ಇರ್ಬೋದು, ಸುಳ್ಳು ಹೇಳುವಂಬ ರೋಗ ಇದೆ. ಈ ರೋಗಕ್ಕೆ ಯಾರೆಲ್ಲ ಪರಿಹಾರ ಕೊಟ್ಟರು ಗೊತ್ತಾ? ಯೇಸು ಕ್ರಿಸ್ತರು. ಇವತ್ತು ಕೂಡ ಆ ರೋಗಗಳು ನಮ್ಮನ್ನು ಬಿಡ್ತಾ ಇಲ್ಲ. ಒಂದೊಂದು ತರ ರೋಗ, ಜಂಬ ಎಂಬ ರೋಗ, ಅಹಂಕಾರ ಎಂಬ ರೋಗ. ಈ ರೋಗದಲ್ಲಿ ನಾವು ಬಳಲ್ತಾ ಇದ್ದೀವಿ. ಬಹಳ ಜಲ್ದಿ ಸಿಟ್ಟು ಬರ್ತೈತಿ. ಹೆಂಡತಿ ಮೇಲೆ ಸಿಟ್ಟುಕೊಳ್ಳುವಂಥ ರೋಗ, ಹೆಂಡತಿ ಗಂಡನ ಮೇಲೆ ಸಿಟ್ಟುಕೊಳ್ಳುವಂಥ ರೋಗ. ಈ ರೋಗ ನಮ್ಮ ಜೀವನದಲ್ಲಿ ತುಂಬಾ ಇದೆ ಸಹೋದರ ಸಹೋದರಿಯರು. ಆಮೆನ್. ಈ ರೋಗಕ್ಕೆ ನಿವಾರಣೆ ಯಾರಂದ್ರೆ ಯೇಸು ಕ್ರಿಸ್ತರು ಮಾತ್ರ. ಅವರ ರಕ್ತ ಮಾತ್ರ ಸಹೋದರ ಸಹೋದರಿಯರು. ತುಂಬಾ ಮುಖ್ಯ. ನಾವು ಇವಾಗಲೂ ಕೂಡ ಹೋರಾಡ್ತಾ ಇದ್ದೀವಿ ಅನೇಕ ರೋಗಗಳ ವಿಷಯದಲ್ಲಿ. ಈ ಶಾರೀರಿಕ ರೋಗ ಬೇರೆ, ಆತ್ಮಿಕವಾದಂಥ ಒಳಗಿನ ರೋಗ ಬೇರೆ. ಆಮೇಲೆ ಈ ರೋಗ, ಮುಖ್ಯವಾಗಿ ಈ ರೋಗದಿಂದ ಮನುಷ್ಯ ಬಿಡುಗಡೆ ಆಗ್ಬೇಕಾಗಿದೆ, ಪರಿಹಾರ ಆಗ್ಬೇಕಾಗಿದೆ. ಆಮೇಲೆ ಅದಕ್ಕಾಗಿ ನಾವು ನಮ್ಮ ದೇವರಾದಂಥ ಯೇಸು ಕ್ರಿಸ್ತನ ರೋಗ ನಿವಾರಣೆ ಮಾಡುವಂಥ ಯೇಸು ಕ್ರಿಸ್ತನ ಅವರು ದೇಹದವೆಂಬ ರೊಟ್ಟಿಗಾಗಿ, ಅವರ ರಕ್ತವೆಂಬ ನಿವಾರಣೆ, ರಕ್ತವೆಂಬ ದ್ರಾಕ್ಷಾರಸಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತರಾಗಿರುವ ದೇವರೇ, ನಾವೆಲ್ಲರೂ ರೋಗಿಗಳು, ಕುಷ್ಠರೋಗಿಗಳು. ಕುಷ್ಠರೋಗಿಗಳಿಗೆ ಯಾವ ರೀತಿಯಾದ ಕಾಟ ಇತ್ತು, ಆ ರೀತಿಯಾದ ನಮ್ಮ ಪಾಪವೆಂಬ ರೋಗದಲ್ಲಿ ಬಿದ್ದಿದ್ದೀವಿ ಸ್ವಾಮಿ. ನಮ್ಮನ್ನು ಬಿಡುಗಡೆ ಮಾಡಿದಂಥ ದೇವರೇ ಸ್ತೋತ್ರ ಸ್ವಾಮಿ. ನಮಗೆ ಪಾಪವೆಂಬ ಒಂದು ಕಲಂಕ ಇತ್ತು, ಒಂದು ಪಟ್ಟಿ ಬರೆದಿತ್ತು, ಇವರು ಪಾಪಿಗಳೆಂಬ. ಆದರೆ ನೀತಿವಂತನೆಂಬ ನಿರ್ತಿವಂತನೆಂಬ ಪಟ್ಟಿಯನ್ನು ನಮಗೆ ಕೊಟ್ರಿ. ಶುದ್ಧನೆಂಬ ಪಟ್ಟಿಯನ್ನು ನಮಗೆ ಕೊಟ್ರಿ. ದೇವರ ಮಗನೆಂಬ ಪಟ್ಟಿಯನ್ನು ನಮಗೆ ಕೊಟ್ರಿ. ದೇವರಿಗೆ ಶತ್ರುಗಳಾಗಿರುವ ನಾವು, ಇವತ್ತು ದೇವರಿಗೆ ವೈರಿಗಳಾದ ನಾವು, ದೇವರಿಗೆ ಒಂದು ಮಿತ್ರನಾಗಿ ಮಾಡಿದಂಥ ಮಹಾದೇವರಾಗಿದ್ರಿ ಸ್ವಾಮಿ. ಬಹಳ ಸ್ತೋತ್ರ. ಈ ರೋಗದಲ್ಲಿ ಇವತ್ತೂ ಕೂಡ ಬಳದಾಡ್ತಾ ಇದ್ವಿ. ಕೋಪ, ಆವೇಶ, ದೇವರೇ ಎಷ್ಟೊಂದು ಇನ್ನೊಬ್ಬರ ಮೇಲೆ ದೋಷ, ಹೊಟ್ಟೆ ಕಿಚ್ಚು, ಇವೆಲ್ಲ ರೋಗಗಳಲ್ಲಿ ನಾವಿದ್ದೀವಿ ಸ್ವಾಮಿ. ದಯವಿಟ್ಟು ಇದರಿಂದ ಹೊರಬರಲಿಕ್ಕೆ ಸಹಾಯ ಮಾಡಿ. ಹೊರಬರಬೇಕಂದ್ರೆ ಯೇಸು ಕ್ರಿಸ್ತನು ಒಬ್ಬರೇ ಮಾತ್ರ. ಆತನು ಶಿಲುಬೆ ಮರಣ ಮಾತ್ರ. ಆತನು ಸಕಲ ಪಾಪವನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಸ್ವಾಮಿ. ಬಹಳ ಸ್ತೋತ್ರ ಸ್ವಾಮಿ. ನಿಮ್ಮ ದೇಹವನ್ನು ಸೂಚಿಸುವಂತ ರೊಟ್ಟಿಗಾಗಿ, ನಿಮ್ಮ ರಕ್ತವನ್ನು ಸೂಚಿಸುವಂತ ದ್ರಾಕ್ಷರಸಕ್ಕಾಗಿ ನಾನು ಬಹಳ ಕೃತಜ್ಞತೆ ಹೇಳ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ. ಆಮೆನ್. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯುಲ ನನ್ನನ್ನು ತೊರೆಯದೆ, ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ.
ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿ ನೋಡಿದೀನಿ. ಬೆಲೆಯಿಲ್ಲದ ಪಾತ್ರೆಯುನ ಪ್ರೀತಿಸುವವರಲ್ಲ. ಬೆಲೆಯಿಲ್ಲ ನಿನ್ ಕೃಪೆಯಿಂದ ಶ್ರೇಷ್ಠವಾಗಿಸು ನೀ. ಬೆಲೆಯಿಲ್ಲದ ಪಾತ್ರೆಯುನ ಪ್ರೀತಿಸುವವರಲ್ಲ. ಬೆಲೆಯಿಲ್ಲ ನಿನ್ ಕೃಪೆಯಿಂದ ಶ್ರೇಷ್ಠವಾಗಿಸು ನೀ. ತಡೆಯೆಲ್ಲವಾಗಲಿಸಿ ನಿನ್ನಂತೆ ಮಾರ್ಪಡಿಸು. ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿ ನೋಡಿದೀನಿ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ